bell icon to never miss an update. Subscribe now and press the bell icon to never miss. आज हम लोग जो यहाँ पर जमा हुए हैं, हर साल की तरह इस साल भी हम लोग डबल डिस्काउंट का थर्ड एडिशन स्टार्ट करने के लिए जा रहे हैं। डबल डिस्काउंट का थर्ड एडिशन 6 जुलाई 2025 संडे से स्टार्ट होगा। उसी से रिलेटेड आज की ये प्रेस मीट बुलाई हुई है। पिछले 3 साल से जब से हम यहाँ पर खड़े हैं एसएन स्टोर, तब से आप लोगों का कंटिन्यू हमें बहुत अच्छा समर्थन सपोर्ट मिला हुआ है। तो फिर मैं चाहूँगा कि ये सपोर्ट आपकी ओर से जो हमें मिलता है, ये आने वाले दिनों में भी ऐसा ही रहे। आज आप हमारे सभी खास अतिथि हैं। बेलगाम के और सराउंडिंग के मैक्सिमम लोगों को ये पता चलेगा कि हाँ, यहाँ से डबल डिस्काउंट इस दिन से शुरू हो रहा है। तो फिर हम आपसे वहीं साथ चाहते हैं। और आज की प्रेस मीट को एड्रेस करने के लिए हमारी कंपनी BH चन्नबसप्पा एंड सन्स के मैनेजिंग डायरेक्टर श्री BU चंद्रशेखर सर, उनके सुपुत्र श्री वेद सर, हिरन्ना मेरे कलीग और मैं खुद अमजद जमादार आपके क्वेश्चंस को आंसर्स करने के लिए और आपको आने वाले डबल डिस्काउंट के बारे में जानकारी देने के लिए यहाँ पर। थैंक यू, वेलकम यू ऑल, थैंक यू। ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಾವೆಲ್ಲ ಬಂದಿರೋರಿಗೆ ಧನ್ಯವಾದಗಳು. ನಮ್ಮ BSC ಟೆಕ್ಸ್ಟೈಲ್ ಮಾಲ್ ಬೆಳಗಾಮಲ್ಲಿ ಈಗ 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ನಡೀತಾ ಇದೆ. ಈ ಸಕ್ಸಸ್ಫುಲ್ ಆಗಿ 3 ವರ್ಷ ಕಂಪ್ಲೀಟ್ ಆಗಿ ನಿಮ್ಮ ನಡ್ಕೊಂಡು ಬಂದಿದ್ದಕ್ಕೆ ನಮ್ಮೆಲ್ಲ ಗ್ರಾಹಕರಿಗೂ ಹಾಗೂ ನಮ್ಮ ಮೀಡಿಯಾ ಮಿತ್ರರಿಗೂ ಎಲ್ಲರಿಗೂ ಬಹಳಷ್ಟು ಧನ್ಯವಾದಗಳು. ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂದರೆ, ನಮ್ಮ BSC ಸಂಸ್ಥೆಯಲ್ಲಿ ಡಬಲ್ ಡಿಸ್ಕೌಂಟ್ ಅಂತಂದೇಳಿ ಲಾಸ್ಟ್ 30 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ದಾವಣಗೆರೆಯಲ್ಲಿ. ಸೊ ಇಲ್ಲಿ ನಮ್ಮ ಬೆಳಗಾಮಲ್ಲಿ ಇದು 3ನೇ ವರ್ಷ, ಅಂದರೆ 3ನೇ ಬಾರಿ ಡಬಲ್ ಡಿಸ್ಕೌಂಟ್ನ ನಾವು ಜುಲೈ 6ನೇ ತಾರೀಕು ಭಾನುವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಪ್ಪ ಇದು ಡಬಲ್ ಡಿಸ್ಕೌಂಟ್ ಅಂತಂದರೆ, ಸೊ ನಮ್ಮ BSCಯಲ್ಲಿ ಆಲ್ರೆಡಿ 10% ಡಿಸ್ಕೌಂಟ್ ಇರುತ್ತೆ. 10% ಅಂತಂದರೆ ನಮ್ಮ ಕಂಪನಿ MRP ಅಥವಾ ಮಾರ್ಕೆಟ್ ಪ್ರೈಸ್ ಮೇಲೆ ನಾವು ಮಾರ್ಕೆಟ್ಗಿಂತ 10% ಕಡಿಮೆ ಅಂತಂದೇಳಿ ಮಾರ್ಕೆಟ್ ಪ್ರೈಸ್ಗೆ 10% ಡಿಸ್ಕೌಂಟ್ ಆಲ್ರೆಡಿ ವರ್ಷ ಪೂರ್ತಿ ಕೊಡ್ತಾ ಇರ್ತೀವಿ. ಈ ಡಬಲ್ ಡಿಸ್ಕೌಂಟ್ ಟೈಮಲ್ಲಿ 10% ಮತ್ತು ಅದಕ್ಕೆ ಅಡಿಷನಲ್ ಪ್ಲಸ್ 10%, ಸೊ 2 ಡಿಸ್ಕೌಂಟ್ ಕೊಡೋದ್ರಿಂದ ಇದಕ್ಕೆ ಡಬಲ್ ಡಿಸ್ಕೌಂಟ್ ಅಂತೀವಿ. ಸೊ ಆಲ್ರೆಡಿ ಮಾರ್ಕೆಟ್ ಅಥವಾ MRPಗೆ 10% ಡಿಸ್ಕೌಂಟ್ ಕೊಡ್ತೀವಿ ಮತ್ತು ಅದರ ಮೇಲೆ ಅಡಿಷನಲ್ 10% ಡಿಸ್ಕೌಂಟ್ ಕೊಡ್ತೀವಿ. ಇದು ಡಬಲ್ ಡಿಸ್ಕೌಂಟ್. ಈ ಡಬಲ್ ಡಿಸ್ಕೌಂಟ್ ಏನಂತಂದರೆ ಇಟ್ಸ್ ನಾಟ್ ಎ ಕ್ಲಿಯರೆನ್ಸ್ ಸೇಲ್ಸ್. ಸಾಮಾನ್ಯ ಮಾರ್ಕೆಟಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಕ್ಲಿಯರೆನ್ಸ್ ಸೇಲ್ಸ್ ಅಪ್ ಟು 50% ಅಂತ ಆಗ್ತಾರೆ. ಸೊ ಅದು ಏನು ಅಂತಂದರೆ ಉಳಿದಿರ್ತಕ್ಕಂಥ ಓಲ್ಡ್ ಸ್ಟಾಕ್ ಮೇಲೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಡಿಸ್ಕೌಂಟ್ ಕೊಟ್ಟು ಅದನ್ನು ಓಲ್ಡ್ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾರೆ. ಆದರೆ ನಮ್ಮ BSCಯಲ್ಲಿ ಇದೆ ಡಬಲ್ ಡಿಸ್ಕೌಂಟ್. ಇದು ಹೊಸದಾಗಿ ಬಂದಿರತಕ್ಕಂಥ ನ್ಯೂ ಅರೈವಲ್ಸ್ ಫ್ರೆಶ್ ಸ್ಟಾಕ್ ಮೇಲೆ ನಾವು ಡಬಲ್ ಡಿಸ್ಕೌಂಟ್ ಕೊಡ್ತೀವಿ. ಹೇಗೆ ಡಬಲ್ ಡಿಸ್ಕೌಂಟ್ ಅಂತಂದರೆ, ಇದು ಈ ಡಿಸ್ಕೌಂಟ್ ಹೇಗೆ ಕೊಡ್ತೀವಿ ಅಂತಂತಂದರೆ, ನಮ್ಮ ಮಾರ್ಜಿನ್ ಅಂದರೆ ನಮ್ಮ ಕಂಪ್ನಿಯಲ್ಲಿರ್ತಕ್ಕಂಥ ಪ್ರಾಫಿಟನ್ನು ಸಹ ನಾವು ಬಿಟ್ಟು ಪ್ಲಸ್ ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ನಮಗೇನು ವರ್ಷ ಪೂರ್ತಿ ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ, ಅವ್ರಿಗೂ ಒಂದು ರಿಕ್ವೆಸ್ಟ್ ಮಾಡಿ ಈ ಒಂದು ಪೀರಿಯಡಲ್ಲಿ ಅವರು ಸಹ ವಿತೌಟ್ ಪ್ರಾಫಿಟ್ ಏನು ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರುತ್ತೆ ಆ ಕಾಸ್ಟಲ್ಲಿ ನಮಗೆ ಸಪ್ಲೈ ಮಾಡ್ತಾರೆ. ನಾವು ಸಹ ನಮ್ಮ ಕಂಪ್ನಿಯಿಂದ ವಿತೌಟ್ ಪ್ರಾಫಿಟ್ ಇದು ಎಲ್ಲ ಡಿಸ್ಕೌಂಟ್ನ ಕಸ್ಟಮರ್ಗೆ ಪಾಸ್ ಆನ್ ಮಾಡ್ತೀವಿ. ಸೊ ಇದು ಇಂಡೈರೆಕ್ಟ್ಲಿ ಏನು ಅಂತಂತಂದರೆ, ಕಸ್ಟಮರ್ಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಅವ್ರಿಗೆ ಎಂಡ್ ಕಸ್ಟಮರ್ಗೆ ಒಂದು ಪ್ರಾಡಕ್ಟ್ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದು ಡಬಲ್ ಡಿಸ್ಕೌಂಟ್ ಪೀರಿಯಡಲ್ಲಿ ಆಗುತ್ತೆ ಆನ್ ಫ್ರೆಶ್ ಸ್ಟಾಕ್ ಆ್ಯಂಡ್ ನ್ಯೂ ಅರೈವಲ್ಸ್. ಇದು ಯಾಕೆ ಡಬಲ್ ಡಿಸ್ಕೌಂಟ್ ಅಂತ ಒಂದು ಪ್ರಶ್ನೆ ಬಂದರೆ, ಸೊ ನಮ್ಮ ಗ್ರಾಹಕರು ವರ್ಷ ಪೂರ್ತಿ ನಮಗೆ ಒಂದು ಬಿಸ್ನೆಸ್ ಕೊಟ್ಟು ಸಪೋರ್ಟ್ ಮಾಡಿರ್ತಾರೆ. ಸೊ ಅವರಿಗೆ ನಾವೇನಾದರೂ ಒಂದು ಬೆನಿಫಿಟ್ ಅಥವಾ ಇದನ್ನು ಮಾಡಬೇಕು ಅಂತ ಅಂದೇಳಿ ಈ ಟೈಮಲ್ಲಿ ಮುಂಬರುವಂದ್ರಿಗೆ ನೆಕ್ಸ್ಟ್ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಒಂದು ಫೆಸ್ಟಿವಲ್ ಸಲುವಾಗಿ ಈ ಟೈಮಲ್ಲಿ ಅವರಿಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಡಬಲ್ ಡಿಸ್ಕೌಂಟ್ ಆಫರ್ ಕೊಟ್ಟು ಒಂದು ಕಸ್ಟಮರ್ಸ್ಗೆ ಬೆನಿಫಿಟ್ ಆಗಲಿ ಅಂತಂದೇಳಿ ಒಂದು ಅಟ್ರಾಕ್ಷನ್ ಸಲುವಾಗಿ ಈ ಟೈಮಲ್ಲಿ ವರ್ಷಕ್ಕೆ ಒಂದು ಸರಿ ಮಾಡ್ತೀವಿ. ಇದು ಎಷ್ಟು ದಿವಸ ಇರುತ್ತೆ ಡಬಲ್ ಡಿಸ್ಕೌಂಟ್ ಅಂತಂದರೆ, ಸಾಮಾನ್ಯವಾಗಿ ಇದು ಒಂದು 4 ವೀಕ್ಸ್ ತನಕ ಇರುತ್ತೆ. ಯಾಕಂದ್ರೆ ಲಾಸ್ಟಿಗೆ ನಾವು ಡಬಲ್ ಡಿಸ್ಕೌಂಟ್ ಎಂಡ್ ಮಾಡೋದು ಸಹ ಸಂಡೇ ಎಂಡ್ ಮಾಡ್ತೀವಿ. ಸ್ಟಾರ್ಟಿಂಗು ಸಂಡೇ ಇರುತ್ತೆ ಮತ್ತು ಎಂಡಿಂಗ್ ಸಂಡೇ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಇದು ಒಂದು 4 ವೀಕ್ಸ್ ತನಕ ಈ ಡಬಲ್ ಡಿಸ್ಕೌಂಟ್ ಬೆನಿಫಿಟ್ ಇರುತ್ತೆ. ಸೊ ಇದನ್ನು ನಮ್ಮ ರಿಕ್ವೆಸ್ಟ್ ಏನಂತಂದರೆ, ಎಲ್ಲ ಗ್ರಾಹಕರು ಈ ಒಂದು ಆ್ಯಕ್ಚುಲ್ ಜೆನ್ಯೂನ್ ಬೆನಿಫಿಟ್ ಏನಿದೆ ಡಬಲ್ ಡಿಸ್ಕೌಂಟ್ ಅಂದರೆ ನ್ಯೂ ಸ್ಟಾಕ್ ಫ್ರೆಶ್ ಸ್ಟಾಕ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ಸಿಗ್ತಕ್ಕಂಥ ಒಂದು ಡಬಲ್ ಡಿಸ್ಕೌಂಟ್ ಬೆನಿಫಿಟ್ನ ನಮ್ಮೆಲ್ಲ ಗ್ರಾಹಕರು ಪಡಿಬೇಕು ಅಂತ ಒಂದು ವಿನಂತಿ.
ಈ ಡಬಲ್ ಡಿಸ್ಕೌಂಟ್ ಜೊತೆಗೆ ಇದೊಂದು ವಿಶೇಷವಾದ ಸ್ಪೆಷಲ್ ಕೌಂಟರ್ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿರ್ತೀವಿ. ಸೊ ಅಂದರೆ ಅದು ಆಲ್ಮೋಸ್ಟ್ ಪ್ರತಿ ದಿವಸ ಅಂದರೆ ಸೋಮವಾರದಿಂದ ಶುಕ್ರವಾರದ ತನಕ ಮಧ್ಯಾಹ್ನ 12 ಗಂಟೆಗೆ ಒಂದು ಸ್ಪೆಷಲ್ ಕೌಂಟರ್ ಅಂದರೆ ಲಿಮಿಟೆಡ್ ಸ್ಟಾಕ್ನ ಒಂದು ಅನ್ಬಿಲೀವಬಲ್ ಪ್ರೈಸ್ ಅನ್ನೋ ಒಂದು ಇದರಲ್ಲಿ ಒಂದು ಹಾಕ್ತೀವಿ. ಅದು ಒಂದು ಸ್ಪೆಷಲ್ ಅಟ್ರಾಕ್ಷನ್ ಕೌಂಟರ್ ಇರುತ್ತೆ. ಅದರಲ್ಲೂ ಸಹ ಕಸ್ಟಮರ್ಸ್ ಅದನ್ನ ಐಟಮ್ ನೋಡಿದರೆ ಈ ರೇಟಿಗೆ ಈ ಐಟಮ್ ಸಿಗ್ಬಹುದಾ ಅಂತ ನಂಬಕ್ಕೆ ಆಗಲಾರ್ದಂಥ ಒಂದು ಪ್ರೈಸಲ್ಲಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಲಿಮಿಟೆಡ್ ಸ್ಟಾಕ್ನಲ್ಲಿ ಇರುತ್ತೆ. ಅದು ಒಂದು ಸಹ ಒಂದು ವಿಶೇಷ ಕೊಡುಗೆ ಇರುತ್ತೆ ನಮ್ಮ BSE ಇಂದ. ಇದೆಲ್ಲದನ್ನೂ ಸಹ ಒಂದು ಗ್ರಾಹಕರಿಗೆ ಜೆನ್ಯೂನ್ ಆಗಿ ಸಿಗ್ತಕ್ಕಂಥ ಒಂದು ಬೆನಿಫಿಟ್. ಇದು ನಮ್ಮ ಡಬಲ್ ಡಿಸ್ಕೌಂಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಇನ್ನೊಂದು ಈಗ ವಿಶೇಷವಾಗಿ ಒಂದು ನಮ್ಮ BSE ಹೊಸ ಕೌಂಟರ್ ಸ್ಟಾರ್ಟ್ ಮಾಡಿದ್ದೀವಿ, ಹೊಸ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿವರೆಗೂ ನಮ್ಮಲ್ಲಿ ಇಮಿಟೇಷನ್ ಜ್ಯುವೆಲ್ರಿ ಸೆಕ್ಷನ್ ಇತ್ತು. ಸೊ ಆ ಇಮಿಟೇಷನ್ ಜ್ಯುವೆಲ್ರಿ ಸೆಕ್ಷನ್ ಜೊತೆಗೆ ಭಾಳಷ್ಟು ಕಸ್ಟಮರ್ಸ್ ಒಂದು ಬೇಡಿಕೆ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಬಂದಿದ್ದರಿಂದ ಅದ್ರ ಜೊತೆಗೆ ರಿಯಲ್ ಸಿಲ್ವರ್ ಜ್ಯುವೆಲ್ರಿ ಒಂದು ಈಗ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದು ರಿಯಲ್ ಸಿಲ್ವರ್ ಅಂದರೆ 92.5 ಟಚ್ ಸಿಲ್ವರ್ನ ಜ್ಯುವೆಲ್ರೀಸ್. ಸೊ ಅದು ಒಂದು ಸೆಕ್ಷನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಅದನ್ನು ಸಹ ನಮ್ಮ ಗ್ರಾಹಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಇದೆಲ್ಲ ಈ ನಮ್ಮ ಡಬಲ್ ಡಿಸ್ಕೌಂಟ್ನ ಆಫರ್ 6ನೇ ತಾರೀಕಿಂದ ಜುಲೈ 6ನೇ ತಾರೀಕು ಭಾನುವಾರದಿಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದನ್ನು ನಮ್ಮ ಗ್ರಾಹಕರು ತಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಸ್ಬೇಕು. ಆಗ ನಮ್ಮ ಮೀಡಿಯಾ ಮಿತ್ರರು ಮಾಧ್ಯಮ ಮಿತ್ರರು ಸಹ ಇದರ ಬಗ್ಗೆ ಎಲ್ಲ ಕಡೆಗೂ ಜನಕ್ಕೆ ಮುಟ್ಟುವಂಥ ಒಂದು ಸಹಕಾರ ಮಾಡಬೇಕು ಅಂತಂದೇಳಿ ತಮ್ಮೆಲ್ಲರಿಗೂ ಬೇಡ್ಕೊಳ್ತೀನಿ. ಇದು ಜ್ಯುವೆಲ್ರಿಗೆ ಏನಾಗಿದೆ ಅಂತಂದರೆ ಇಮಿಟೇಷನ್ ಜ್ಯುವೆಲ್ರಿ ಬರೀ ಸಾದಾ ಮೆಟೀರಿಯಲ್ ಮೇಲಿತ್ತು. ಸಿಲ್ವರ್ ಜ್ಯುವೆಲ್ರಿ ಇದು ಪ್ಯೂರ್ ಸಿಲ್ವರ್ ಮೇಲೇನೆ ಗೋಲ್ಡ್ ಜ್ಯುವೆಲ್ರಿ ಯಾವ ಥರ ಬರುತ್ತಲ್ಲ ಅದೇ ಥರ ನೆಕ್ಲೆಸ್ ಇರ್ಬೋದು, ಬ್ಯಾಂಗಲ್ಸ್ ಇರ್ಬೋದು, ಬೇರೆ ಬೇರೆ ಜ್ಯುವೆಲ್ರಿ ಸಿಲ್ವರ್ ಮೆಟೀರಿಯಲಲ್ಲಿ ಇರುತ್ತೆ. ಎಲ್ಲ ವಸ್ತುಗಳ ಮೇಲೆ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಮಲ್ಲಿ ಸಿಗ್ತಕ್ಕಂಥ ಎಲ್ಲ ಬಟ್ಟೆಗಳ ಮೇಲೂ ಸಹ ಡಬಲ್ ಡಿಸ್ಕೌಂಟ್ ಇದೆ. ಕೆಲವೊಂದ್ರ ಮೇಲೆ ಇಲ್ಲ. ಯಾವುದು ಅಂತಂದರೆ ಈ ಕೆಲವೊಂದು ಕಂಪ್ನೀಸ್ ಆಲ್ರೆಡಿ ಆಫರ್ ರನ್ ಮಾಡ್ತಾ ಇದ್ದಾರೆ, ಬ್ರ್ಯಾಂಡೆಡ್ ಕಂಪ್ನೀಸು. ಸೊ ಆಫರ್ ರನ್ ಮಾಡ್ತಾ ಇರ್ತಕ್ಕಂಥದ್ರ ಮೇಲೆ ಏನು ಡಬಲ್ ಡಿಸ್ಕೌಂಟ್ ಇರಲ್ಲ. ಅದು ಬಿಟ್ಟು ಬಾಕಿ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಡಬಲ್ ಡಿಸ್ಕೌಂಟ್ ಇರುತ್ತೆ. ಮಂಡೇ ಟು ಫ್ರೈಡೇ ಮಾತ್ರ ಇರುತ್ತೆ. ಶನಿವಾರ ಭಾನುವಾರ ಇರೋದಿಲ್ಲ. ಡೈಲಿ ಒಂದ್ಸರಿ ಇರುತ್ತೆ. 12 ಗಂಟೆಗೆ ಇರುತ್ತೆ ಮಧ್ಯಾಹ್ನ. ಡೈಲಿ ಸೋಮವಾರ ಮಂಡೇ ಟು ಫ್ರೈಡೇ 12 ಗಂಟೆದು ಅದು ಒಂದು ಸ್ಟಾಕ್. ಸಪೋಸ್ ಈಗ ಒಂದು ಸ್ಯಾರಿ ಕೌಂಟ್ರಲ್ಲಿ ಆಗ್ತೀವಿ ಅಂತಂದ್ರೆ ಒಂದು 500 ಸ್ಯಾರೀಸ್ ಇದ್ದರೆ ಆ 500 ಸ್ಯಾರೀಸ್ ಖಾಲಿ ಆಗೋ ತನಕ ಮಾತ್ರ ಇರುತ್ತೆ. ಅದು ಒಂದ್ಸರಿ ಕ್ಲೋಸ್ ಆದರೆ ಮತ್ತೆ ಐಟಮ್ ಸಿಗೋದಿಲ್ಲ. ಇಲ್ಲ. ಈಗೇನಾಗುತ್ತೆ ಅಂತಂದ್ರೆ ಹೊಸ ಸ್ಟಾಕನ್ನೇ ಕೆಲವೊಂದು ಫ್ಯಾಷನ್ ಚೇಂಜ್ ಆಗುತ್ತೆ ಇರುತ್ತೆ. ಫ್ಯಾಷನ್ ಚೇಂಜ್ ಆಗಿ ಮಾರ್ಕೆಟಲ್ಲಿ ಅದರ ವ್ಯಾಲ್ಯೂ ಅಂದ್ರೆ ಪ್ರೈಸ್ ಸಡನ್ ಆಗಿ ಡ್ರಾಪ್ ಆಗಿರುತ್ತೆ. ಸೊ ಆ ಡ್ರಾಪ್ ಆಗಿರ್ತಕ್ಕಂಥ ಪ್ರೈಸ್ ನಾವು ಮ್ಯಾನುಫ್ಯಾಕ್ಚರಿಂದ ಸೊ ಅದು ಬೆನಿಫಿಟ್ ಅಂದರೆ ಒಂದು ಭಾಳ ಕಡಿಮೆ ಪ್ರೈಸಲ್ಲಿ ತೊಗೊಂಬಂದು ಇದನ್ನು ನಾವಲ್ಲಿ ಮತ್ತು ಅದೇ ಪ್ರೈಸಲ್ಲಿ ಕಸ್ಟಮರ್ಗೆ ಒಂದು ಅಟ್ರಾಕ್ಷನ್ ಬೆನಿಫಿಟ್ ಕೊಡ್ತಕ್ಕಂಥ ಒಂದು ಕೌಂಟರ್. ಭಾಳಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಆಗಿದೆ. ಮೇಜರ್ ಆಗಿ ಸ್ಯಾರೀಸಿಗೆ ಬರುತ್ತೆ. ಅದಾದಮೇಲೆ ಮತ್ತೆ ಬೇರೆ ಮೆನ್ಸು, ಲೇಡೀಸ್, ಕಿಡ್ಸ್ ಎಲ್ಲ ಸೆಕ್ಷನ್ಗೂ ಬರುತ್ತೆ. ಸೊ ಇದು ವರ್ಷಕ್ಕೂ ಸಹ ಭಾಳಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮ ಕಡೆಯಿಂದನೂ ಸಪೋರ್ಟ್ ಚೆನ್ನಾಗಿರೋದ್ರಿಂದ ಹೋದ ವರ್ಷನೂ ಸಹ ನಾವು 2 ವರ್ಷ ಅದರ ಹಿಂದಿನ ವರ್ಷಕ್ಕೂ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದರೆ ಸುಮಾರು 30% ಹೋದ ವರ್ಷ ನಮಗೆ ಬಿಸ್ನೆಸ್ ಗ್ರೋತ್ ಬಂದಿದೆ ಡಬಲ್ ಡಿಸ್ಕೌಂಟ್ ಟೈಮಲ್ಲಿ. ಇಲ್ಲ ಎಲ್ಲ ಸೆಕ್ಷನ್ ಕಿಡ್ಸ್ ಸೆಕ್ಷನ್ನಲ್ಲಿ ಇರಲ್ಲ. ಯಾಕಂತಂದ್ರೆ ಅದರಲ್ಲಿ ಸೈಜ್ ವೈಸ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದು ಹೇಳಿ ಸ್ಯಾರೀಸು ಮತ್ತು ಲೇಡೀಸ್ ವೇರ್, ಮೆನ್ಸ್ ವೇರ್ ಈ 3 ಕೌಂಟ್ರಲ್ಲಿ ಇರುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂತ ನಾವು ಮ್ಯಾನುಫ್ಯಾಕ್ಚರಿಂದನೂ ಆ ಪ್ರಾಡಕ್ಟ್ಸ್ನ ಕಡಿಮೆ ರೇಟಿಗೆ ಬೈ ಮಾಡಬೇಕು ಅಂತಂದರೆ ಈಗ ಸೀಸನ್ ಕಡಿಮೆ ಇರೋದ್ರಿಂದ ಅವರಿಗೆ ಬಿಸ್ನೆಸ್ ಕಡಿಮೆ ಇರುತ್ತೆ. ಸೊ ನಮಗೆ ನಾವು ಕೇಳಿದಾಗ ಆ ಪ್ರೈಸಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ವಿತೌಟ್ ಪ್ರಾಫಿಟ್ ನಮಗೆ ಸಪ್ಲೈ ಮಾಡ್ತಾರೆ. ಸೊ ಮುಂದೆ ಬರ್ತಕ್ಕಂಥ ಹಬ್ಬದ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೂ ಆಲ್ರೆಡಿ ಎಲ್ಲ ಕಡೆಯಿಂದ ಡಿಮ್ಯಾಂಡ್ಸ್ ಇರುತ್ತೆ. ಸೊ ಅವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಅದಕ್ಕಿಂತ ಹೆಚ್ಚಿನ ರೀತಿ ಅವರಿಗೆ ಡಿಮ್ಯಾಂಡ್ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಅವರಿಗೆ ಡಿಸ್ಕೌಂಟ್ ಕೇಳಿದರೆ ಅವ್ರು ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಈಗ ಆಫ್ ಸೀಸನ್ನಲ್ಲಿ ಅವ್ರಿಗೂ ಬಿಸ್ನೆಸ್ ಕಡಿಮೆ ಇರುತ್ತೆ.
ಈ ಟೈಮಲ್ಲಿ ಒಂದ್ಸರಿ ಅವರು ಸಪೋರ್ಟ್ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾವು ಈ ಟೈಮಲ್ಲಿ ಹಾಕ್ತೇವೆ. ಹಾಂ, ಹೋಮ್ ಫರ್ನಿಷಿಂಗಿಗೂ ಡಿಸ್ಕೌಂಟ್ ಇದೆ. ಈಗ ಸದ್ಯಕ್ಕೆ ದಾವಣಗೆರೆಯಲ್ಲಿ ಆಲ್ರೆಡಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಸುಮಾರು ಭಾಳ ದೊಡ್ಡದಾದ, ಅಂದ್ರೆ ಈಗ ನಮ್ಮ ಬೆಳಗಾಮಲ್ಲಿ ಏನು ಶೋರೂಮ್ ಇದೆ ಇದರ 4 ಪಟ್ಟು ದೊಡ್ಡದಾದ ಶೋರೂಮ್ ಅಲ್ಲಿ ದಾವಣಗೆರೆ ಕನ್ಸ್ಟ್ರಕ್ಷನ್ಸ್ ಆಲ್ರೆಡಿ ನಡೀತಾ ಇದೆ. ಅದೀಗ 3rd ಫ್ಲೋರ್ RCC ನಡೀತಾ ಇದೆ. ಅದನ್ನು ಮುಂದಿನ ವರ್ಷ ಅಂದರೆ 2026 ಸೆಪ್ಟೆಂಬರ್ಗೆ ಲಾಂಚ್ ಮಾಡಬೇಕು ಅಂತಂದೇಳಿ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಅದು ಒಂದು. ಅದಾದಮೇಲೆ ಶಿವಮೊಗ್ಗ, ಅದಕ್ಕಿಂತ ಮುಂಚೆ ಆಲ್ರೆಡಿ ಈಗ ಶಿವಮೊಗ್ಗದಲ್ಲಿ ಸಿವಿಲ್ ವರ್ಕ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಶಿವಮೊಗ್ಗ ಶೋರೂಮ್ ಆಲ್ಮೋಸ್ಟ್ ಈಗ ಬೆಳಗಾಮಲ್ಲಿ ಏನು ಸೈಜ್ ಇದೆ ಇದೇ ಸೈಜ್ ಶೋರೂಮು ಶಿವಮೊಗ್ಗದಲ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಓಪನ್ ಮಾಡುವಂಥ ಟಾರ್ಗೆಟ್ ಇದೆ. ಆ ಕಡೆಗಿಲ್ಲ. ಇವೆರಡೂ ಪ್ರಾಜೆಕ್ಟ್ 2026 ಮುಗಿದ ಮೇಲೆ 2027 ಹುಬ್ಬಳ್ಳಿಯಲ್ಲಿ ಮಾಡೋ ಅಂತ ಒಂದು ಪ್ಲಾನಿಂಗ್ ಇದೆ. ಅದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಎಲ್ಲ ರೆಡಿ ಆಗಿತ್ತು. ಬಟ್ ಒಂದು ನಮ್ಮ ಇದೆಲ್ಲ ಬಿಲ್ಡಿಂಗ್ ಆ್ಯಸ್ ಪರ್ ನಾರ್ಮ್ಸ್ ಪ್ರಕಾರ ನಾವು ಇರೋದ್ರಿಂದ ಫೈರ್ NOCಯಲ್ಲಿ ಅದ್ರ ಬಗ್ಗೆ ಕ್ಲಿಯರೆನ್ಸ್ ನಮಗೆ ಸಿಗಲಿಲ್ಲ. ಸೇಫ್ಟಿ ಇದರ ಸಲುವಾಗಿ ಫೈರ್ NOCಯಲ್ಲಿ ಕ್ಲಿಯರೆನ್ಸ್ ಸಿಗಲಿಲ್ಲ ರೆಸ್ಟೋರೆಂಟ್ ಸಲುವಾಗಿ. ಸೊ ಅದಕ್ಕೆ ಮತ್ತು ಬೇಸ್ಮೆಂಟಲ್ಲಿ ಯೋಚನೆ ಮಾಡಿದ್ವಿ, ಬೇಸ್ಮೆಂಟಲ್ಲಿನೂ ಅದು ಸಿಗಲಿಲ್ಲ. ಈಗ ಹಿಂದ್ಗಡೆ ಅಂದರೆ ನಮ್ಮ ಮಿಲೇನಿಯಂ ಗಾರ್ಡನ್ ಹಿಂದ್ಗಡೆ ಒಂದು ಜಾಗ ಇದೆ, ಅದು ಕೋರೇಸರ್ ಅವ್ರಿಗೆ ಸಂಬಂಧಪಟ್ಟಂಥ ಜಾಗ. ಆ ಜಾಗದಲ್ಲಿ ಮಾಡ್ಬೋದು ಅಂತ, ಯಾಕಂತಂದ್ರೆ ಅದು ಈ ಬಿಲ್ಡಿಂಗಿಗೆ ಸಂಬಂಧಪಡಲ್ಲ, ಅದು ಹೊರಗಡೆ ಇರತಕ್ಕಂಥದ್ದು ಸಪ್ರೇಟ್ ಪ್ರಾಪರ್ಟಿ, ಸಪ್ರೇಟ್ ಇದಿರೋದ್ರಿಂದ ಅಲ್ಲಿ ಏನು ತೊಂದರೆ ಇಲ್ಲ. ಅಲ್ಲಿ ಮಾಡಬೇಕು ಅಂತ ಫೈನಲ್ ಮಾಡಿ ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಜುಲೈ 6ರಿಂದ ಎಲ್ಲ BSC ಸ್ಟೋರ್ಸ್ ನಲ್ಲಿ ನ್ಯೂ ಸೀಸನ್, ನ್ಯೂ ಸ್ಟಾಕ್, ನ್ಯೂ ಸ್ಟೈಲ್ಸ್ ಅಂಡ್ ಎಸ್ ಡಬಲ್ ಡಿಸ್ಕೌಂಟ್. ಡಬಲ್ ಡಿಸ್ಕೌಂಟ್ ಅಂದ್ರೆ ಏನು, ಡಬಲ್ ಡಿಸ್ಕೌಂಟ್ ಯಾಕೆ ಮಾಡ್ತೀವಿ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಅದ್ರ ಜೊತೆಗೆ ತಮಗ ಗೊತ್ತಿದ್ದ ಹಾಗೆ BSC ಟೆಕ್ಸ್ಟೈಲ್ ಮಾಲ್ ಸ್ಟಾರ್ಟ್ ಆಗಿ ಜೂನ್ 26ಕ್ಕೆ 3 ವರ್ಷ ಕಂಪ್ಲೀಟ್ ಆಯಿತು. ಅದ್ರ ಜೊತೆಗೆ ಈಗ ನಾವು 2 ವರ್ಷನ ನಾವು ಡಬಲ್ ಡಿಸ್ಕೌಂಟ್ ಮಾಡಿದ್ವಿ ನಿಮ್ಮ ಸಪೋರ್ಟಿನೊಂದಿಗೆ ಹಾಗೂ ಗ್ರಾಹಕರ ಸಪೋರ್ಟ್ನೊಂದಿಗೆ. ಈಗ ನಾವು 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ 3 ವರ್ಷ ಕಾಲಿಡ್ಬೇಕಂದ್ರೆ ಅಷ್ಟೊಂದು ಈಸಿ ಆಗಿರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಪ್ರೆಸ್ ಪತ್ರಕರ್ತರು ಏನಿದ್ರಿ ಅದಕ್ಕೆ ಬಹಳ ಸಪೋರ್ಟಿವ್ ಆಗಿತ್ತು. ಫ್ರಮ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ನಮಗೆ ಬಹಳ ಅತ್ಯುತ್ತಮವಾಗಿ ನಿಮ್ಮ ಒಂದು ಸಹಾಯವಾಗಿರ್ಬೋದು, ಒಂದು ಹೆಲ್ಪ್ ಆಗಿರ್ಬೋದು, ಬಹಳ ಸಪೋರ್ಟಿವ್ ಮಾಡಿದಿರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಈ ಮೀಟಿಂಗ್ ಅನ್ನ ಇಲ್ಲಿಗೆ ವೈಂಡ್ ಮಾಡ್ತೀನಿ. ಇನ್ನೂ ಕ್ವಶನ್ಸ್ ಅದು ಇದ್ರೆ ತಾವು ಕೇಳ್ಬೋದು. ಎನಿ ಕ್ವಶನ್ಸ್? ಇಲ್ಲ. ಸೊ ತಾವು ಇಲ್ಲಿ ಸ್ವಲ್ಪ ಲೇಟ್ ಆಯಿತು, ಬಟ್ ಪರವಾಗಿಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ ಯು, ತಾವು ಬಂದಿದ್ದಕ್ಕೆ ಧನ್ಯವಾದಗಳು. ಅದ್ರ ಜೊತೆಗೆ ನಿಮಗೆ ಒಂದು ಟೀಮ್ ಒಂದು ಇದನ್ನು ಅರೇಂಜ್ಮೆಂಟ್ ಮಾಡಿದೆ. ಸೊ ದಯವಿಟ್ಟು ಸ್ವೀಕರಿಸಿ ತಾವು ಹೋಗ್ಬೇಕಂತ ಕೇಳ್ಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್. देखिए, ये वो मौका है जहाँ पर आपको मार्केट से कम में तो चीज़ें मिलेंगी ही मिलेंगी, लेकिन साथ ही साथ हम फैशन को और नए अराइवल्स को एक साथ लेकर चलते हैं. तो फिर यहाँ पर बाकी लोग जैसे पुराने कपड़ों पे स्टॉक क्लियरेंस के लिए सेल देते हैं, हमारा वैसा नहीं है. हम लोग नए कपड़ों के ऊपर आपको डबल डिस्काउंट प्रोवाइड करेंगे. और मैं चाहूँगा कि बेलगाम और सराउंडिंग एरियाज में से जितने भी हमारे कस्टमर जुड़े हुए हैं, सबसे पहले तो उनको थैंक यू कहूँगा, क्योंकि वो लोग हमारे साथ पिछले 3 साल से हैं. इसके अलावा मैं चाहूँगा कि हमारे कस्टमर्स उनके फ्रेंड्स, रिलेटिव्स, नियरेस्ट डियरेस्ट को भी हमारे ब्रांड एम्बेसडर की तरह वहीं अप्रोच करें और फिर वो हमारे तरफ ऐसा ही अपना बनाए रखें. वो हमारे साथ जुड़े हुए हैं, ऐसे ही जुड़े रहें. थैंक यू. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದ್ ಬಂಕಾಪುರ್. BSCದ ಟೆಕ್ಸ್ಟೈಲ್ ಮಾಲಲ್ಲಿ ನಾವು ಒಂದು ಹೊಸ ಸೆಕ್ಷನ್ ಓಪನ್ ಮಾಡಿದ್ದೀವಿ. ನಾವು ಪ್ಯೂರ್ 9 to 5 ಸಿಲ್ವರ್ ಸೆಕ್ಷನ್ ಓಪನ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ನಾವು ಗೋಲ್ಡ್ ಕೋಟಿಂಗಲ್ಲಿ 9 to 5 ಸಿಲ್ವರ್ ಜ್ಯುವೆಲ್ರಿ ಇಟ್ಟಿದ್ದೀವಿ. ಅದ್ರ ಜೊತೆ ನಮಗೆ ವೈಟ್ ಸಿಲ್ವರಲ್ಲಿ ಕೂಡ ಅಷ್ಟು 9 to 5 ಪ್ಯೂರಿಟಿನಲ್ಲಿ ನಾವು ಅಷ್ಟು ವೆರೈಟಿ ಇಟ್ಟಿದ್ದೀವಿ. ಮುಂಚೆ ನಮ್ಮ ಹತ್ರ ಇಮಿಟೇಷನ್ ಜ್ಯುವೆಲ್ರಿ ಕೌಂಟರ್ ಇತ್ತು, ಆದರೆ ಕಸ್ಟಮರ್ ಡಿಮಾಂಡ್ ಇರೋದ್ರಿಂದ ನಾವೀಗ ಸಿಲ್ವರ್ ಜ್ಯುವೆಲ್ರಿಯಲ್ಲೂ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ಸೊ ಸಿಲ್ವರ್ ಜ್ಯುವೆಲ್ರಿಯಲ್ಲಿ ನಮ್ಮ ಹತ್ರ ಎಲ್ಲ ವೇಟಿಂದ ಮತ್ತು ಎಲ್ಲ ಕ್ಯಾಟಗರಿಯಲ್ಲಿ ಪಾಯಲಿಂದ ಹಿಡಿದು ಮತ್ತು ಟೋರಿಂಗ್ಸ್, ನೋ ಸ್ಪಿನ್ ಮತ್ತು
ನೆಕ್ಲೆಸ್ ಕೂಡ ನಮ್ಮ ಹತ್ರ ಈಗ ಅವೈಲೇಬಲ್ ಇದೆ. ವೇದ್ ಬಂಕಾಪುರ್. ಎಲ್ಲ ಗ್ರಾಹಕರಿಗೆ ಬಂದು ಈ ಸಿಲ್ವರ್ ಸೆಕ್ಷನ್ನ ವಿಸಿಟ್ ಮಾಡಿ ಅಂತ ವಿನಂತಿ. ಥ್ಯಾಂಕ್ ಯು. ನಮ್ಮೆಲ್ಲ ಗ್ರಾಹಕರು ಈಗ ಬೆಳಗಾಮಲ್ಲಿ BAC ಶೋರೂಮ್ ಸ್ಟಾರ್ಟ್ ಆಗಿ 3 ವರ್ಷ ಕಂಪ್ಲೀಟ್ ಆಯಿತು. 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ಸಹಕಾರದಿಂದ, ನಿಮ್ಮ ಒಂದು ಪ್ರೋತ್ಸಾಹದಿಂದ ನಾವು ವರ್ಷಕ್ಕೂ ಬೆಳೀತಾ ಇದ್ದೀವಿ. ಇದೊಂದು ಹೊಸ ಸೆಕ್ಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲ ಸಹಕಾರ, ಪ್ರೋತ್ಸಾಹ ಇದೇ ರೀತಿ ಇರಲಿ ಅಂತಂದೇಳಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು.